ರಾತ್ರಿ ಮಲಗೋದಕ್ಕೆ ಮೊದಲು ಈ ಒಂದು ಸೆಂಟೆನ್ಸ್ ಅನ್ನ 50 ಸಾರಿ ಹೇಳಿ ಮಲಗಿದ್ರೆ ನಿಮ್ಮ ಲೈಫ್‌ನ ಡೈರೆಕ್ಷನ್ ಖಂಡಿತ ಚೇಂಜ್ ಆಗುತ್ತೆ ಅಂತ 100% ನಾನು ಗ್ಯಾರಂಟಿ ಮಾಡಿ ಹೇಳ್ತೀನಿ. ಅಂಡ್ ಫೇಲ್ಯೂರ್ಸ್ ಮತ್ತೆ ಸ್ಟ್ರಗಲ್ಸ್ ಇಂದ ನೀವು ಹೊರಗೆ ಬಂದೇ ಬರ್ತೀರಾ, ಸಕ್ಸಸ್ಫುಲ್ ಆಗೇ ಆಗ್ತೀರಾ. ನಮಗೆ ಬಾಲ್ಯದಿಂದನೂ ಹೇಳ್ತಾ ಬಂದಿದ್ದಾರೆ, ಹಾರ್ಡ್ ವರ್ಕ್ ಮಾಡು, ಎಷ್ಟು ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀಯೋ ಅಷ್ಟು ನಿನಗೆ ಸಕ್ಸಸ್ ಸಿಗುತ್ತೆ ಅಂತ. ಹಣ ಗಳಿಸೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡಬೇಕು, ಜಾಬ್ ಪಡ್ಕೊಳ್ಳೋಕೆ ತುಂಬಾ ಕಷ್ಟಪಡಬೇಕು, ಇದನ್ನೆಲ್ಲ ಹೇಳ್ತಾ ಬಂದಿದ್ದಾರೆ, ನಾವು ಕೇಳ್ಕೊಂಡು ಬಂದಿದ್ದೀವಿ. ಆದ್ರೆ ಒಂದನ್ನ ನಮಗೆ ಯಾರು ಹೇಳಿಲ್ಲ, ರಾತ್ರಿಯ ಸಮಯ ತುಂಬಾ ಮುಖ್ಯ ಆಗಿರುತ್ತೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ. ಬಿಕಾಸ್ ರಾತ್ರಿ ನಿಮ್ಮ ಕಾನ್ಶಿಯಸ್ ಮೈಂಡ್ ನಿಧಾನವಾಗಿ ನಿಮ್ಮ ಜೊತೆ ನಿದ್ರೆ ಮಾಡೋದಕ್ಕೆ ಶುರು ಆಗಿರುತ್ತೆ. ಅಂದ್ರೆ ಇನ್ಆಕ್ಟಿವ್ ಆಗ್ತಾ ಇರುತ್ತೆ. ಅಂಡ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ಹೈಲಿ ಆಕ್ಟಿವ್ ಆಗಿರುತ್ತೆ. 7ರಿಂದ 8 ಗಂಟೆ ನೀವೇನು ನಿದ್ರಿಸ್ತಾ ಇರ್ತೀರಾ ಆ ಟೈಮಲ್ಲಿ ಅದು ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಅಂತಹ ಟೈಮಲ್ಲಿ ನೀವು ಈ ಸೆಂಟೆನ್ಸ್ ಅನ್ನ 50 ಸಾರಿ ರಿಪೀಟ್ ಮಾಡ್ತಾ ಇದ್ರೆ ನಿಧಾನವಾಗಿ ನಿಮ್ಮ ಸಬ್ ಕಾನ್ಶಿಯಸ್ ರಿಪ್ರೋಗ್ರಾಮಿಂಗ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ನೀವು ಇವತ್ತಿಂದನೇ 7 ದಿನದ ಒಂದು ಎಕ್ಸ್ಪೆರಿಮೆಂಟ್ ಅಂದ್ರೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. 7 ದಿನ ವಿತೌಟ್ ಡೌಟ್, ವಿತೌಟ್ ನೆಗೆಟಿವಿಟಿ, ಪೂರ್ಣ ನಂಬಿಕೆಯಿಂದ, ಶ್ರದ್ಧೆಯಿಂದ ಡೈಲಿ ನೀವು ಈ ಒಂದು ಸೆಂಟೆನ್ಸ್ ಅನ್ನ 50 ಸಾರಿ ಹೇಳ್ಕೋಬೇಕಾಗತ್ತೆ. ಗ್ಯಾರಂಟಿ ನಿಮ್ಮ ರಿಯಾಲಿಟಿ ಶಿಫ್ಟ್ ಆಗೇ ಆಗುತ್ತೆ. ನೀವು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮತ್ತೆ 7 ದಿನ ಆದ ನಂತರ ಲಾಟ್ ಆಫ್ ಡಿಫರೆನ್ಸ್ ಅನ್ನ ನೀವೇ ಗುರುತಿಸ್ತೀರಾ, ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಆಗ್ತಾ ಇದೆ ಅಂತ. ನೀವು ಕೇಳ್ಬೋದು, ರಾತ್ರಿನೇ ಯಾಕೆ ಪ್ರಾಕ್ಟೀಸ್ ಮಾಡಬೇಕು, ಡೇನಲ್ಲಿ ಯಾಕೆ ಮಾಡಬಾರ್ದು ಅಂತ. ನೀವು ಬೆಳಗ್ಗೆ ಎದ್ದಾಗ ನಿಮಗೆ ಬೇಕಾದಷ್ಟು ಕೆಲಸಗಳಿರುತ್ತೆ. ಆಫೀಸು, ಮನೆ ಕೆಲಸ, ಕಾಲೇಜು, ಸ್ಕೂಲು, ಓದ್ಕೊಳ್ಳೋದು, ಮನೆ ಕೆಲಸ ಮಾಡೋದು, ಜನರ ಜೊತೆ ಮಾತಾಡೋದು, ತುಂಬಾ ಜನರ ಜೊತೆ ನಿಮ್ಮ ಕಾಂಟ್ಯಾಕ್ಟ್ ಇರುತ್ತೆ, ಸೋಷಿಯಲ್ ಮೀಡಿಯಾ ನೋಡೋದು. ಹೀಗಾದಾಗ ನಿಮ್ಮ ಅವೇರ್ನೆಸ್ ಸಂಪೂರ್ಣವಾಗಿ ಹೊರಗಡೆನೆ ಇರುತ್ತೆ. ಆದ್ರೆ ರಾತ್ರಿ ನೀವು ಮಲಗಿದಾಗ ನಿಮ್ಮ ಅವೇರ್ನೆಸ್ ಫುಲ್ ನಿಮ್ಮೊಳಗನೆ ಇರುತ್ತೆ. ಮೈಂಡು ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ, ಉಸಿರಾಟ ನಿಧಾನ ಆಗಿರುತ್ತೆ. ಆ ಸಮಯದಲ್ಲಿ ನೀವು ಆಲ್ಫಾ ಇಂದ ಥೀಟಾ ಸ್ಟೇಟ್ಗೆ ಹೋಗ್ತಾ ಇರ್ತೀರಾ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನ ಪವರು ತುಂಬಾ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಯಾರು ಸಬ್ ಕಾನ್ಶಿಯಸ್ ಪವರ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಬೇಗ ಸಕ್ಸಸ್ಫುಲ್ ಆಗ್ತಾರೆ. ನಮಗೆ ಸ್ಕೂಲು ಮತ್ತು ಕಾಲೇಜಲ್ಲಿ ಮ್ಯಾಥ್ಸು, ಹಿಸ್ಟ್ರಿ, ಜಿಯೋಗ್ರಫಿ ಅದು ಇದು ಅಂತ ಹೇಳ್ಕೊಟ್ರು. ಆದರೆ ಸಬ್ ಕಾನ್ಶಿಯಸ್ ಪವರ್ ಬಗ್ಗೆ ಯಾರೂ ನಮಗೆ ಹೇಳ್ಕೊಟ್ಟಿಲ್ಲ. ಅದರ ಪ್ರೋಗ್ರಾಮಿಂಗ್ ಬಗ್ಗೆನೂ ಯಾರು ನಮಗೆ ಹೇಳಿಲ್ಲ. ಈ ಥರ ನಡೆಯುತ್ತೆ ಅಂತಲೂ ಯಾರೂ ಹೇಳಿಲ್ಲ. ಸೊ ನೀವು ಸಕ್ಸಸ್ಫುಲ್ ಆಗಬೇಕು ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಇದೇ ಒಂದು ದಾರಿ ನಿಮ್ಮ ಜೀವನವನ್ನ ಸಕ್ಸಸ್ ಕಡೆಗೆ ತೆಗೆದುಕೊಳ್ಳೋದಕ್ಕೆ. ನಿಮಗೆ ಬಾಲ್ಯದಲ್ಲಿ ಹೇಳಿದ ಕೆಲವು ವಿಚಾರಗಳು ಈಗಲೂ ನೆನಪಿರುತ್ತೆ. ಅದು ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಯಾರೇ ನಿಮಗೆ ಗೊತ್ತಿರೋರಾಗಿರ್ಬೋದು. ಫಾರ್ ಎಕ್ಸಾಂಪಲ್, ನೀನು ತುಂಬಾ ಜಾಣ ಕಣಪ್ಪ, ನೀನು ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ಯಾರಾದರೂ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಅದು ಹಾಗೆ ಉಳ್ಕೊಂಡಿರುತ್ತೆ. ಅದೇ ರೀತಿ ಅವರು ಸಾಧನೆ ಯಾವುದಾದ್ರೂ ಒಂದು ಫೀಲ್ಡ್ ಅಲ್ಲಿ ಸಾಧನೆ ಮಾಡಿರ್ತಾರೆ. ಬದಲಿಗೆ ನೀನು ಯಾವ ಕೆಲಸಕ್ಕೂ ಬಾರದವನು, ನೀನು ದಡ್ಡ, ನಿನ್ನ ಕೈಲಿ ಏನೂ ಆಗಲ್ಲ, ನೀನೊಬ್ಬ ಪೆದ್ದ, ಜೀವನದಲ್ಲಿ ನೀನು ಉದ್ಧಾರ ಆಗಲ್ಲ ಅಂತ ಯಾರು ಹೇಳಿದ್ರೆ ಅದು ಕೂಡ ಹಾಗೆ ಮೈಂಡ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಆದಷ್ಟು ಸತತವಾಗಿ ಫೇಲ್ಯೂರ್ಸ್ ಅನ್ನ ಅವರು ನೋಡ್ತಾ ಬಂದಿರ್ತಾರೆ. ಇಲ್ಲ, ತಮ್ಮ ಬಗ್ಗೆ ತಾವೇ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಅಂದ್ರೆ ಕೀಳಿರಿಮೆಯನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ನನ್ನ ಕೈಲಿ ಏನೂ ಆಗಲ್ಲ ಅಂತ ಒಂದು ಭಾವನೆಯನ್ನು ಅವರು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಅವರು ಯಾವ ಪ್ರಯತ್ನನೂ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಯಾವುದನ್ನ ಮತ್ತೆ 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 ರಿಪೀಟೆಡ್ ಆಗಿ ಹೇಳಲಾಗುತ್ತೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಾಗೇನೆ ಪ್ರಿಂಟ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ಕೂಲಲ್ಲಿ ಹೇಳ್ತಾ ಬಂದಿದ್ರೆ ಹಣ ಮಾಡೋದು ತುಂಬಾ ಕಷ್ಟ, ಜೀವನ ತುಂಬಾ ಕಷ್ಟ, ಜೀವನನೇ ಒಂದು ಹೋರಾಟ. ಆ ಒಂದು ಮಾತುಗಳ ಪವರ್ ಏನಿದೆ, ವೈಬ್ರೇಷನ್ ಏನಿದೆ, ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಾಗೇನೆ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಅದರಿಂದನೇ ಪಾಸಿಟಿವ್ ಅಫರ್ಮೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳೋದು. ಯಾವುದೇ ವಿಚಾರವನ್ನ ಕಂಟಿನ್ಯೂಸ್ ಆಗಿ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ರೆ ನಿಮ್ಮ ಕಾನ್ಶಿಯಸ್ ಮೈಂಡ್ ನ ಬೈಪಾಸ್ ಮಾಡಿ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗಿ ತಲುಪುತ್ತೆ. ಎರಡು ತರ ಮೈಂಡ್ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಒಂದು ಕಾನ್ಶಿಯಸ್, ಇನ್ನೊಂದು ಸಬ್ ಕಾನ್ಶಿಯಸ್. ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡೋದು ಲಾಜಿಕ್ಸ್ ಮೇಲೆ. ಅದಕ್ಕೆ ಅದನ್ನ ನಾವು ಲಾಜಿಕಲ್ ಮೈಂಡ್ ಅಂತ ಕರಿತೀವಿ. ನೀವು ಬಾಯಲ್ಲಿ ನಾನು ಕೋಟ್ಯಾಧಿಪತಿ, ನಾನು ಲಕ್ಷಾಧಿಪತಿ, ನನ್ನ ಹತ್ರ ತುಂಬಾ ಹಣ ಇದೆ, ನಾನು ರಿಚ್ ಅಂತ ಹೇಳ್ತಾ ಇತ್ತು. ಬ್ಯಾಂಕ್ ಅಕೌಂಟ್ ಅಲ್ಲಿ ಬರೀ 10,000 ಮಾತ್ರ ಇರುತ್ತೆ ಅಂತ ಟೈಮಲ್ಲಿ. ಆಗ ಕಾನ್ಶಿಯಸ್ ಮೈಂಡ್ ಹೇಳುತ್ತೆ, ಯಾರನ್ನ ಫೂಲ್ ಮಾಡ್ತಿದ್ಯಪ್ಪ, ಯಾರನ್ನ ಪೆದ್ದನ್ ಮಾಡ್ತಿದ್ಯಪ್ಪ, ಇದು ಪಾಸಿಬಲ್ ಅಲ್ಲ, ನಿನ್ನ ಅಕೌಂಟ್ ಅಲ್ಲಿ ಬರೀ 10,000 ಇದೆ, ನೀನ್ ಎಲ್ಲಿಂದ ಕೋಟ್ಯಾಧಿಪತಿ ಆಗ್ತೀಯಾ. ಇದು ಆಗಾಗ ನಿಮಗೆ ಕೊಡ್ತಾನೆ ಇರುತ್ತೆ ಅವೇರ್ನೆಸ್ ಅನ್ನ. ಆಗ ನಿಮ್ಮ ಅಫರ್ಮೇಷನ್ಸ್ ಸಬ್ ಕಾನ್ಶಿಯಸ್ ಮೈಂಡ್ ವರೆಗೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಕಾನ್ಶಿಯಸ್ ಮೈಂಡ್, ಲಾಜಿಕಲ್ ಮೈಂಡ್ ಒಂದು ತಡೆಯಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಮೋಷನ್ಸ್ ನ ತಗೊಳ್ಳೋದು, ಎಮೋಷನ್ಸ್ ಮೇಲೆ ಅದು ವರ್ಕ್ ಮಾಡೋದು. ನೀವು ರಿಚ್ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತೀರಾ, ಆದ್ರೆ ಮನಸ್ಸಲ್ಲಿ ಡೌಟ್ ಅನ್ನ ಇಟ್ಕೊಂಡಿರ್ತೀರಾ, ಕೊರತೆಯನ್ನ ಫೀಲ್ ಮಾಡ್ತಾ ಇರ್ತೀರಾ. ಎಲ್ಲಿದೆ ನನ್ನ ಹತ್ರ ಹಣ, ಬ್ಯಾಂಕ್ ಅಕೌಂಟ್ ಅಲ್ಲಿ ಬರೀ 10,000 ಇದೆ, ಎಲ್ಲಿಂದ ನಾನು ಕೋಟ್ಯಾಧಿಪತಿ ಆಗ್ತೀನಿ, ಇದೆಲ್ಲ ಸಾಧ್ಯನಾ ಅಂತ ನೀವು ಅನ್ಕೊಳ್ತಾ ಇದ್ದು ಬರೀ ಬಾಯಲ್ಲಿ ಮಾತ್ರ ನೀವು ನಾನು ರಿಚ್ ಅಂತ ಅಫರ್ಮೇಷನ್ಸ್ ಹೇಳ್ತಾ ಇದ್ರೆ ಆಗದು ಸಬ್ ಕಾನ್ಶಿಯಸ್ ಮೈಂಡ್ ವರೆಗೆ ತಲುಪೋದೇ ಇಲ್ಲ. ಯಾಕೆಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಬ್ಸರ್ವ್ ಮಾಡ್ಕೊಳ್ಳೋದು ನಿಮ್ಮ ವೈಬ್ರೇಷನ್ಸ್ ಅನ್ನ, ನಿಮ್ಮ ಫೀಲಿಂಗ್ಸ್ ಅನ್ನ. ಹಾಗಾದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಮ್ಮ ಅಫರ್ಮೇಷನ್ಸ್ ಹೋಗಿ ರೀಚ್ ಮಾಡೋ ತರ ಹೇಗೆ ನಾವು ಪ್ರಯತ್ನ ಮಾಡಬೇಕು ಅಂದ್ರೆ, ಅದಕ್ಕೇನೆ ರಾತ್ರಿ ನೀವು ಮಲಗೋ ಟೈಮಲ್ಲಿ ಅಫರ್ಮೇಷನ್ಸ್ ಅನ್ನ ಹೇಳ್ಕೊಳ್ಳಿ ಅಂತ ನಾವು ಹೇಳೋದು. ಆ ಸಮಯದಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಫುಲ್ ಆಕ್ಟಿವ್ ಆಗಿರುತ್ತೆ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ 24x7 ವರ್ಕ್ ಮಾಡುತ್ತೆ.
ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಲಾಜಿಕಲ್ ಅಂದರೆ ನಿಮ್ಮ ಕಾನ್ಷಿಯಸ್ ಮೈಂಡು ಅಡ್ಡ ಬರೋದಿಲ್ಲ, ಯಾಕೆಂದರೆ ಅದು ಸ್ಲೀಪ್ ಆಗಿರುತ್ತಲ್ವಾ. ಹಾಗಾಗಿ ನೀವು ಏನೇ ಅಫರ್ಮೇಷನ್ಸ್ ಹೇಳ್ಕೊಂಡ್ರು ಆ ಟೈಮಲ್ಲಿ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರನೇ ರಾತ್ರಿಯಲ್ಲಿ ತುಂಬ ಪವರ್ ಇರುತ್ತೆ ಅಂತ ನಾವು ಹೇಳೋದು. ಈ ಸಮಯದಲ್ಲಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಡೈರೆಕ್ಟ್ ಆಗಿ ಹಿಟ್ ಆಗುತ್ತೆ. ಸರಿ, ಏನು ಮಾಡಬೇಕು ಅಂದರೆ ರಾತ್ರಿ ಮಲಗೋದಕ್ಕೆ ಮೊದಲು ಅಂದರೆ ಒಂದು 5ರಿಂದ 10 ನಿಮಿಷಕ್ಕೆ ಮೊದಲು ಒಂದು ಅಫರ್ಮೇಷನ್ ಅನ್ನ ರಿಪೀಟೆಡ್ ಆಗಿ 50 ಸರಿ ನೀವು ಹೇಳ್ಕೋಬೇಕು. ಹಾಗಾದ್ರೆ ಆ ಪವರ್ಫುಲ್ ಅಫರ್ಮೇಷನ್ ಯಾವುದನ್ನ ನಾವು 50 ಸರಿ ಡೈಲಿ ಹೇಳಬೇಕು ಅಂದ್ರೆ ಬರೆದಿಟ್ಕೊಳ್ಳಿ ಇದನ್ನ ಬೇಕಾದ್ರೆ. ಬ್ರಹ್ಮಾಂಡ ಸದಾ ನನ್ನ ಫೇವರ್ ಅಲ್ಲಿ ಕೆಲಸ ಮಾಡುತ್ತೆ. ಇದನ್ನ ಬಿಟ್ಟು ಏನು ಹೇಳೋದಕ್ಕೆ ಹೋಗ್ಬೇಡಿ. 7 ದಿನದವರೆಗೆ ನಾನು ರಿಚ್ಚು, ನನ್ನ ಹತ್ರ ತುಂಬಾ ಹಣ ಬರ್ತಾ ಇದೆ, ಜಾಬ್ ಸಿಗ್ತಾ ಇದೆ, ಯಾವುದು ಬೇಡ. ಬ್ರಹ್ಮಾಂಡ ಅಥವಾ ಯೂನಿವರ್ಸು ಸದಾ ನನ್ನ ಪರವಾಗಿ ಕೆಲಸ ಮಾಡ್ತಾ ಇದೆ, ಇಷ್ಟೇ ಸಾಕು. ಇದನ್ನ 50 ಸರಿ ನೀವು 7 ದಿನ ಹೇಳ್ತಾ ಹೇಳ್ತಾ ಮಲ್ಕೊಳ್ಳಿ. ನೀವು 10 ಗಂಟೆಗೆ ಮಲಗ್ತೀರಾ ಅಂದ್ರೆ 9ವರೆಗೆ ನಿಮ್ಮ ಫೋನನ್ನ ಸೈಲೆಂಟ್ ಆಗಿ ಇಟ್ಬಿಟ್ಟು ಕಣ್ಣು ಮುಚ್ಚಿ ಮನಸ್ಸನ್ನ ಶಾಂತವಾಗಿಟ್ಕೊಂಡು 50 ಸಾರಿ ಇದನ್ನ ಹೇಳ್ತಾ ಹೇಳ್ತಾ ನೀವು ಮಲ್ಕೊಳ್ಳಿ. ನಂತರ ಸ್ಟಾಪ್ ಮಾಡಿ. 50 ಸರಿ ಆದ ತಕ್ಷಣ ಸ್ಟಾಪ್ ಮಾಡ್ಬಿಡಿ, ನಿದ್ರೆ ಮಾಡೋದಕ್ಕೆ ಶುರು ಮಾಡಿ. ಅದ ನಂತರ ಟಿವಿ ನೋಡೋದು, ಮೊಬೈಲ್ ನೋಡೋದು, ರೀಲ್ಸ್ ನ ಸ್ಕ್ರಾಲ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಫೇಕ್ ಅನ್ನಿಸ್ಬೋದು, ನಿಜವಾಗ್ಲೂ ರಿಸಲ್ಟ್ ಕೊಡುತ್ತಾ ಅನ್ನೋ ಡೌಟ್ ಬರ್ಬೋದು. ಯಾಕಂದ್ರೆ ಲಾಜಿಕಲ್ ಮೈಂಡ್ ಅವಾಗ ಆಕ್ಟಿವ್ ಆಗಿರುತ್ತೆ ಅಲ್ವಾ. ಅದು ಹೇಳ್ಬೋದು, ಏನಿದು ಫೂಲಿಶ್ನೆಸ್ ಅಂತ, ನೀನು ಮತ್ತು ನಿನ್ನ ಲೈಫ್ ಬರೀ ಕಷ್ಟದಲ್ಲೇ ಬಂದಿರೋದು, ಈಗ ಸರಿ ಹೋಗ್ಬಿಡುತ್ತಾ ಅಂತ ಕ್ವಶನ್ ಕೂಡ ಕೇಳ್ಬೋದು. ಆದ್ರೆ ಇದನ್ನ 50 ಸರಿ ನೀವು ಹೇಳ್ತಾ ಹೇಳ್ತಾ ಮಲ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಂದಿನ ಏನು ರಿಸಲ್ಟ್ ಸಿಗ್ದಲ್ಲೇ ಇರ್ಬೋದು, 2ನೇ ದಿನ ಸ್ವಲ್ಪ ಮೈಂಡ್ ಪಾಸಿಟಿವ್ ಆಗ್ತಾ ಬರುತ್ತೆ, 3ನೇ ದಿನ ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ, 4ನೇ ದಿನದಿಂದ ಡಿಫರೆನ್ಸ್ ಕಾಣೋದಕ್ಕೆ ಶುರು ಮಾಡ್ತೀರಾ. ಇದನ್ನ ನಾನು ಗ್ಯಾರಂಟಿ ಮಾಡಿ ಹೇಳ್ತೀನಿ. ಇಷ್ಟೇ ಅಫರ್ಮೇಷನ್ ಅನ್ನ ಹೇಳ್ತಾ ಹೇಳ್ತಾ ಮಲ್ಕೊಳ್ಳಿ. 7 ಡೇಸ್ ನೀವು ಇದನ್ನ ಮಾಡಿ ನೋಡಿ. ಬೆಳಗ್ಗೆ ಎದ್ರೆ ನಿಮ್ಮಲ್ಲಿ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬಂದಿರುತ್ತೆ. ನಿಮಗನ್ಸುತ್ತೆ ಇವತ್ತು ನನಗೆ ತುಂಬಾ ಒಳ್ಳೆ ದಿನ ಆಗ್ಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗೆ ಅಂತ ನಿಮಗೆ ಅನ್ಸುತ್ತೆ. ಹಾಗೇನೆ ಡಿಫ್ರೆನ್ಸ್ ಆಗುತ್ತೆ ನಿಮಗೆ ಲೈಫಲ್ಲಿ, ಏನೋ ಒಂಥರ ಪಾಸಿಟಿವ್ ಚೇಂಜಸ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ನಾನು ಇದನ್ನ ಮಾಡಿದ್ದೀನಿ, ರಿಸಲ್ಟ್ ತಗೊಂಡಿದ್ದೀನಿ, ಎಲ್ಲಿಂದನೋ ಯಾರೋ ಬಂದು ನನಗೆ ಹೆಲ್ಪ್ ಮಾಡಿದ್ದಾರೆ, ಏನೋ ಚೇಂಜಸ್ ಆಗ್ತಾ ಬರುತ್ತೆ ಲೈಫಲ್ಲಿ. ಆಗ ನಿಮಗೆ ಗೊತ್ತೇ ಆಗೋದಿಲ್ಲ. ಯಾಕೆಂದ್ರೆ ಯೂನಿವರ್ಸ್ ಜೊತೆ ನೀವು ಅಲೈನ್ ಆಗ್ಬಿಡ್ತೀರಾ, ವೈಬ್ರೇಷನ್ಸು ಹೈ ಆಗುತ್ತೆ, ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಯೂನಿವರ್ಸ್ ಸದಾ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಅಂತ ಮತ್ತೆ 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 ಹೇಳ್ತಾ ಇದ್ರೆ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನ ಹಿಟ್ ಮಾಡುತ್ತೆ. ಹಾಗೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಮಲಗಿರುತ್ತಲ್ವಾ, ಸೊ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ನೀವೇನು ಡೈಲಿ 7ರಿಂದ 8 ಗಂಟೆ ಮಲಗಬಹುದು. ಇದೇ ಥಾಟ್ ಪ್ರೊಸೆಸ್ ಅಲ್ಲಿ ಇದ್ರೆ ನೀವು ಆ ಸಮಯದಲ್ಲಿ ಪಾಸಿಟಿವಿಟಿನ ಇಟ್ಕೊಂಡಿದ್ರೆ ವೈಬ್ರೇಷನ್ಸ್ ಎಷ್ಟು ಹೈ ಆಗುತ್ತೆ ಗೊತ್ತಾ. ಥಿಂಕ್ ಮಾಡಿ ನೋಡಿ ನೀವೇನೆ. ವಿತಿನ್ 7 ಡೇಸು ನಿಮ್ಮ ಮೈಂಡ್ ಸೆಟ್ ಖಂಡಿತ ಚೇಂಜ್ ಆಗುತ್ತೆ. ಹಾಗೇನೆ ನಿಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ತಾ ಬರುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಯಾರೋ ಬಂದು ಸಹಾಯ ಮಾಡ್ಬೋದು, ಏನೋ ಒಂದು ಒಳ್ಳೇದಾಗ್ಬೋದು, ಏನೋ ಒಂದು ಮೆಸೇಜ್ ಬರ್ಬೋದು ನಿಮಗೆ. ಇದಂತೂ 100% ಗ್ಯಾರಂಟಿ. 7 ದಿನ ಆದಮೇಲೆ ನಿಮಗೆ ಕಾನ್ಫಿಡೆನ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ, ಎಸ್ ನಾನು ಏನು ಬೇಕಿದ್ರೂ ಸಾಧನೆ ಮಾಡಬಲ್ಲೆ ಅಂತ. ನನಗೆ ಕಮೆಂಟ್ ಮಾಡಿ, ಐ ಆಮ್ ರೆಡಿ ಫಾರ್ 7 ಡೇ ಚಾಲೆಂಜ್ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.